ನಮಸ್ಕಾರ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಹೊತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯದಂಥ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನ ದೇಹದಲ್ಲಿ ಇರತಕ್ಕಂಥ ಹಲವಾರು ಅಂಗಾಂಗಗಳಲ್ಲಿ ಪ್ರಮುಖವಾಗಿ ಬಹಳ ವೆರಿ ಇಂಪಾರ್ಟೆಂಟ್ ಆರ್ಗನ್ ಅಂತಂದರೆ ಕಿಡ್ನಿ ಅಂತ ಹೇಳ್ತೇವೆ. ಯಾಕೆ ಅಂತಂದರೆ ತಜ್ಞ ವೈದ್ಯರು ಹೇಳ್ತಾರೆ, ನಾವು ಏನೇ ಸೇವನೆ ಮಾಡಿದ್ದು ಇವೆಲ್ಲವನ್ನು ಈ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಔಟ್ಪುಟ್ ಆಗಬೇಕಾದ್ರೆ ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕು ಅಂತಾರೆ. ಕೆಲವೊಮ್ಮೆ ವ್ಯಕ್ತಿಗಳು ಸುಮಾರು ಒಂದು 45 ವರ್ಷ 50 ವರ್ಷ ಚೆನ್ನಾಗಿರ್ತಾರೆ. ಇದ್ದಕ್ಕಿದ್ದಂಗೆ ಒಂದು ದಿವಸ ಅವರಿಗೆ ಕಾಲು ಊದ್ಕೊಳ್ಳೋದು ಅಥವಾ ಹೊಟ್ಟೆ ಊದ್ಕೊಳ್ಳೋದು, ಕೆನ್ನೆ ಊದ್ಕೊಳ್ಳೋದು, ಈ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಇನ್ನು ಕೆಲವೊಮ್ಮೆ ಅವ್ರ ಯೂರಿನ್ ಫ್ಲೋ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ನಾವು ಎದುರ್ಕಾಣ್ತೇವೆ. ಇಂಥ ಸಂದರ್ಭಗಳಲ್ಲಿ ಹೋಗಿ ಡಾಕ್ಟ್ರನ್ನ ನಾವು ಸಂಪರ್ಕ ಮಾಡಿದಾಗ ಅವರು ಹೇಳ್ತಾರೆ, ಮೋಸ್ಟ್ಲಿ ಇದೇನೋ ಒಂದು ಕಿಡ್ನಿಗೆ ಸಮಸ್ಯೆಗೆ ಇರ್ಬೋದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅದರಿಂದ ಈ ಕಿಡ್ನಿ ಬಗ್ಗೆ ಬಹಳ ಎಚ್ಚರ ವಹಿಸೋದು ಬಹಳ ಮುಖ್ಯ ಇದೆ. ಅದರಿಂದ ಇವತ್ತು ನಾವು ಈ ಕಿಡ್ನಿ ವೈಫಲ್ಯತೆ ಅಂದರೆ ಕಿಡ್ನಿ ಫೇಲ್ಯೂರು ಯಾಕೆ ಅನ್ನತಕ್ಕಂಥ ಒಂದು ಸಬ್ಜೆಕ್ಟನ್ನು ತಗೊಂಡು ತಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಯಾರಿಗೂ ಇಂಥ ಒಂದು ಕಿಡ್ನಿ ವೈಫಲ್ಯತೆ ಆಗೋದು ಬೇಡ. ಯಾಕೆಂತಂದರೆ ಒಂದು ಸತಿ ಕಿಡ್ನಿ ಫೇಲ್ಯೂರ್ ಆದರೆ ಎರಡೇ ಆಪ್ಷನ್ಸ್ ಇರೋದು ಪೇಷಂಟ್ಗೆ. ಒಂದು, ಜೀವನ ಪರ್ಯಂತ ಡಯಾಲಿಸಿಸಲ್ಲಿ ಬದುಕಬೇಕು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕಾಗುತ್ತೆ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ತಜ್ಞ ವೈದ್ಯರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಮಾರಾಯರೇ, ಅಲ್ಲಿವರೆಗೂ ಹೋಗಿ ತಲುಪಬೇಡಿ, ದಯವಿಟ್ಟು ಬಿ ಅವೇರ್, ಎಚ್ಚರ ವಹಿಸಿ ನಿಮ್ಮ ಕಿಡ್ನಿಯನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಾವು ಕಿಡ್ನಿ ವೈಫಲ್ಯತೆ ಯಾಕೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇದರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯನ್ನು ಒದಗಿಸಲು ಇವತ್ತು ನಮ್ಮ ಸ್ಟುಡಿಯೋಗೆ ಬಹಳ ನುರಿತ ತಜ್ಞರಾದಂಥ ಡಾಕ್ಟರ್ ಕೆ ಪ್ರೇಮ್ ಕುಮಾರ್ ಅವರು, ಅಂದರೆ ಈಸ್ ಎ MS DNB ಯೂರಾಲಜಿ ಆ್ಯಂಡ್ ಇವರು ಪ್ರಸ್ತುತ ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂಥ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಯುವಕರು ಬಟ್ ಉತ್ಸಾಹಿಗಳು. ಅವರು ಹಲವಾರು ಶಿಬಿರಗಳನ್ನು ಮಾಡಿ ಜನಗಳಿಗೆ ಈ ಕಿಡ್ನಿ ವೈಫಲ್ಯತೆಯ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಬಂದಿದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಧ್ಯ ವಯಸ್ಸಿನ ವ್ಯಕ್ತಿಗಳು ಈ ಒಂದು ಪ್ರಾಬ್ಲಮ್ಗೆ ಸಿಗಾಕೊಂಡು ಜೀವನ ಪರ್ಯಂತ ಅನುಭವಿಸ್ತಾ ಇರ್ತಾರೆ. ಅದರಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ಬನ್ನಿ, ವಿಶೇಷ ಅತಿಥಿಯಾಗಿ ಅವ್ರನ್ನ ಬರಮಾಡ್ಕೊಂಡಿದ್ದೇವೆ. ತಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛಪಡ್ತೇನೆ. ನಮಸ್ಕಾರ ಡಾಕ್ಟರ್ ಪ್ರೇಮ್ ಕುಮಾರ್ ಅವರೇ. ಡಾಕ್ಟ್ರೇ, ನೀವು ದಿನ ಬೆಳಿಗ್ಗೆ ಆದರೆ ಈ ಕಿಡ್ನಿಗಳು ಚೆಕ್ ಮಾಡಿ 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 ನೋಡ್ತಾನೆ ಇರ್ತೀರಿ. ನನ್ನ ಫಸ್ಟು ನಮ್ಮ ವೀಕ್ಷಕರಿಗೆ ಒಂದು ಕಿಡ್ನಿ ವೈಫಲ್ಯತೆ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ ಈ ಒಂದು ಸ್ಟ್ರಕ್ಚರ್ ಆಫ್ ದಿ ಅನಾಟಮಿ ಆಫ್ ದಿ ಕಿಡ್ನಿ ಮತ್ತು ಅದರ ಫಂಕ್ಷನ್ ಏನು ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಚಿತ್ರವನ್ನು ತೋರಿಸ್ತಾ, ನಮ್ಮ ದೇಹದ ಯಾವ ಭಾಗದಲ್ಲಿ ಕಿಡ್ನಿ ಇರುತ್ತೆ ಮತ್ತು ಅದು ಯಾವ ರೀತಿಯ ಆಕಾರ ಮತ್ತು ಅದರ ಕೆಲಸ ಕಾರ್ಯಗಳು. ಖಂಡಿತ. ಈಗ ಕಿಡ್ನಿ ಅನ್ನೋದು ಎರಡು ಕಿಡ್ನಿಗಳು ನಮ್ಮ ದೇಹದ ಪಕ್ಕೆಯಲ್ಲಿರ್ತವೆ, ಎರಡು ಸೈಡ್ನಲ್ಲಿ ಪಕ್ಕೆ ಜಾಗದಲ್ಲಿ ಇರ್ತವೆ. ಎರಡು ಬೀನ್ಸ್ ಆಕಾರದಲ್ಲಿರುವಂಥದ್ದು. ಎರಡು ಕಿಡ್ನಿಗಳ ಸೈಜ್ ಒಂದು 10 ಸೆಂಟಿಮೀಟರ್ ಉದ್ದಕ್ಕೆ, 10 ಸೆಂಟಿಮೀಟರ್ 4 ಸೆಂಟಿಮೀಟರ್ ಅಗಲ ಕಿಡ್ನಿ ಇರ್ತದೆ. ಮುಖ್ಯವಾಗಿ ನಮಗೆ ಕಿಡ್ನಿ ಫೇಲ್ಯೂರ್ ಬಗ್ಗೆ ಮಾತಾಡೋ ಮುಂಚೆ ನಮಗೆ ಕಿಡ್ನಿ ನಾರ್ಮಲ್ ಆಗಿ ಹೇಗೆ ಫಂಕ್ಷನ್ ಆಗುತ್ತೆ, ಅದರ ಉಪಯೋಗ, ಅದು ಫಂಕ್ಷನ್ ಹೇಗಾಗುತ್ತೆ, ಯಾವ ತರ ಅದು ಕಿಡ್ನಿ ಫಿಲ್ಟರಿಂಗ್, ರಕ್ತವನ್ನು ಫಿಲ್ಟರ್ ಮಾಡುತ್ತೆ. ಅಂದ್ರೆ ಇವಾಗ ನಾವು ನೋಡ್ತಿರೋದು ಈ ಗೋಡಂಬಿ ಆಕಾರದಲ್ಲಿರೋದು ಕಿಡ್ನಿ, ಅದು ಕಟ್ ಸೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಭಾಗದಲ್ಲಿ ಕಟ್ ಮಾಡಿರುವಂತದ್ದು, ಅಂದ್ರೆ ನಮ್ಮ ಬೆನ್ನಿನ ಹಿಂಭಾಗ, ಬೆನ್ನಿನ ಹಿಂಭಾಗದಲ್ಲಿ ಪಕ್ಕೆ ಜಾಗಗಳಲ್ಲಿ ಎರಡು ನಮ್ಮ ಸ್ಪೈನಲ್ ವರ್ಟೆಬ್ರಲ್ ಬಾಡಿ ಅಂತ ಹೇಳ್ತೀವಿ, ಅದು ಬೆನ್ನೆಲುಬಿನ ಅಕ್ಕಪಕ್ಕ ಸೈಡ್ ಎರಡು ಕಿಡ್ನಿ ಇರ್ತವೆ. ಈಗ ಕಿಡ್ನಿಗೆ ಒಂದು ಅದರ ಫಂಕ್ಷನ್ ಹೇಗೆ ಹೇಳ್ಬೇಕು ಅಂದ್ರೆ, ಕಿಡ್ನಿ ಒಂದು ಫಿಲ್ಟರ್ ಅಂದ್ರೆ ಈಗ ಸ್ಪಾಂಜ್ ಇರುತ್ತಲ್ಲ, ಸ್ಪಾಂಜ್ ತರ ಕೆಲಸ ಮಾಡುತ್ತೆ. ಕಿಡ್ನಿಗೆ ಸ್ಪಾಂಜ್ ಅಲ್ಲಿ ನೀವು ಸ್ಪಾಂಜಿಗೆ ನೀರು ಹೋಗ್ಬೇಕಾದ್ರೆ ರಕ್ತ ಮೂಲಕ, ಅದು ಕಿಡ್ನಿ ರಕ್ತನಾಳಗಳ ಮೂಲಕ ಹೋಗುತ್ತೆ, ಅದು ಆರ್ಟರಿ ಅಂತ ಹೇಳ್ತೀವಿ. ಆರ್ಟರಿಯಲ್ಲಿ ಇದು ವಿಷಾಣುಗಳು ಅಥವಾ ನಮ್ಮ ಕೆಮಿಕಲ್ಸ್ ಮತ್ತೆ ನಮ್ಮ ಬಾಡಿ ವೇಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇರುವಂತದ್ದು ಆರ್ಟರಿ ಮೂಲಕ ಕಿಡ್ನಿ ಒಳಗಡೆ ಹೋಗ್ತಾ ಎಂಟರ್ ಆಗುತ್ತೆ. ಫಿಲ್ಟರ್ ಅಲ್ಲಿ ಅದು ಸ್ಪಾಂಜ್ ತರ ಇರುವಂತ ಕಿಡ್ನಿ ಫಿಲ್ಟರ್ಗಳಲ್ಲಿ ಫಿಲ್ಟರ್ ಆಗುತ್ತೆ. ಅತಿ ಸೂಕ್ಷ್ಮವಾದಂತ ಭಾಗ ಕಿಡ್ನಿ, ಅಲ್ಲಿ ಫಿಲ್ಟರ್ ಆಗಿ ಅದು ಫಿಲ್ಟರ್ ಮೂಲಕ ಹೊರಗಡೆ ಯೂರಿನ್ ಹೋಗೋ ಜಾಗಕ್ಕೆ ಹೋಗ್ತದೆ. ಉಳಿದಿದ್ದು ಅದೇ ಕ್ಲೀನ್ ಆಗಿರುವಂತ ರಕ್ತ ವಾಪಸ್ಸು ರೀನಲ್ ವೇನ್ ಅಂತ ಹೇಳ್ತೀವಿ, ರಕ್ತನಾಳದಿಂದ ವಾಪಸ್ಸು ನಮ್ಮ ಶರೀರಕ್ಕೆ ಸೇರ್ಕೊಳ್ತೆ. ಸೊ ಹೀಗೆ ಫಿಲ್ಟರ್ ಆಗಿರುವಂತದ್ದು ಅದು ಗ್ಲಾಮರುಲಸ್ ಅಂತ ಇನ್ನೊಂದು ಚಿಕ್ಕ ಚಿತ್ರದಲ್ಲಿ ನೋಡ್ತಾ ಇರೋದು, ಅದು ಗ್ಲಾಮರುಲಸ್. ಅದು ಅತಿ ಸೂಕ್ಷ್ಮ ಭಾಗ ಕಿಡ್ನಿಯಲ್ಲಿ, ಫಿಲ್ಟರ್ ಅತಿ ಸೂಕ್ಷ್ಮ ಭಾಗ. ಆ ಜಾಗದಲ್ಲಿ ರಕ್ತನಾಳ ಒಂದು ಒಳಗೆ ಹೋಗ್ತಾ ಇದೆ, ಒಂದು ಹೊರಗೆ ಹೋಗ್ತಾ ಇದೆ, ಕಾಣ್ತಿದೆ. ಸೊ ಹಾಗೆ ಒಂದು ರಕ್ತ ಒಳಗೆ ಹೋಗ್ತಾ ಇರೋದು ವೇಸ್ಟ್ ರಕ್ತ
ಹೊರಗಡೆ ಬರ್ತಾ ಇರೋದು ಎಲ್ಲ ಪ್ಯೂರಿಫೈ ಆಗಿರೋಂಥ ರಕ್ತ ಹೊರಗೆ ಹೋಗುತ್ತೆ. ಫಿಲ್ಟರ್ ಆಗಿರೋದು ಆ ಚಿಕ್ಕ ಕಣಗಳ ತರ ಹೊರಗಡೆ ಬರ್ತಾ ಇದೆಯಲ್ಲ ಅದು ವೇಸ್ಟ್ ಎಲ್ಲ ಹೊರಗಡೆ ಹೋಗುತ್ತೆ. ಈ ಬ್ರೌನ್ ಕಲರ್ ಏನಿದೆ ಈ ಕಡೆದು ಅದೇ ಚಿಕ್ಕದು ಕಾಣಿಸ್ತಾ ಇರೋದು ಬ್ರೌನ್ ಕಲರ್ದು, ಅದು ಚಿಕ್ಕ ಆ ಟ್ಯೂಬ್ಗಳಲ್ಲಿ ವೇಸ್ಟ್ ಆಗಿರೋದೆಲ್ಲ ಹೊರಗಡೆ ಹೋಗ್ತಾ ಇರ್ತವೆ. ಓಕೆ ಓಕೆ. ಸೊ ಇದು ಒಂದು ಕಿಡ್ನಿಯಲ್ಲಿ ಹತ್ತಿರ 1 ಮಿಲಿಯನ್ ಕಣಗಳು ಇರ್ತವೆ, ಈ ತರ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಇಟ್. ಸೊ ಹೀಗೆ ಕಿಡ್ನಿ ಫಂಕ್ಷನ್ಸ್ ಮಾಡ್ತಾ ಇರ್ತವೆ. ಹೀಗೆ ಕಿಡ್ನಿ ಫಂಕ್ಷನ್ ಆಗ್ತಾ ಫೇಲ್ಯೂರ್ ಆಗೋಂಥದ್ದು ಏನಕ್ಕೆ, ಯಾಕೆ ಫೇಲ್ಯೂರ್ ಆಗ್ತದೆ, ಹೇಗೆ ಫೇಲ್ಯೂರ್ ಆಗುತ್ತೆ, ಫೇಲ್ಯೂರ್ ಆದಾಗ ಗೊತ್ತಾಗೋದು ಹೇಗೆ ಪೇಷಂಟ್ಗಳಿಗಾಗ್ಲಿ ನಮಗೆ ಡಾಕ್ಟರ್ ಆಗಿ ನಾವು ಅಸೆಸ್ ಮಾಡೋದು ಹೇಗೆ ಅಂದ್ರೆ, ಕಿಡ್ನಿ ಫೇಲ್ಯೂರ್ ಆದಾಗ ಅದು ಫಿಲ್ಟರಿಂಗ್ ಕೆಲಸ ಕಮ್ಮಿ ಆದಾಗ ಬಾಡಿಯಲ್ಲಿ ವೇಸ್ಟ್ ಬೆಳೀತಾ ಹೋಗ್ತದೆ. ಯಾಕಂದ್ರೆ ಕಿಡ್ನಿ ಕೆಲಸ ಇರೋದೇ ವೇಸ್ಟ್ ನ ಹೊರಗಡೆ ತಳ್ಳಿ ಹಾಕೋದು. ಅದು ಆಗದೆ ಇದ್ದಾಗ ಬಾಡಿಯಲ್ಲಿ ವೇಸ್ಟ್ ಬೆಳೀತಾ ಹೋಗುತ್ತೆ, ನೀರಿನ ಅಂಶ ಕೂಡ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಬಾಡಿ ಶರೀರದಲ್ಲಿ ಕೂಡ ನೀರಿನ ಅಂಶ ಶರೀರದಲ್ಲಿ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಹೊರಗಡೆ ಯೂರಿನಲ್ಲಿ ಹೋಗ್ಲಿಲ್ಲ ಅಂದ್ರೆ ನೀರಿನ ಅಂಶ ಬಾಡಿಯಲ್ಲಿ ನೀರಿನಂಶ ಬೆಳೀತಾ ಹೋಗುತ್ತೆ, ಅದಕ್ಕೆ ಊತ ಬರೋದು, ಎದೆಗಳಲ್ಲಿ ನೀರು ತುಂಬಿಕೊಳ್ಳೋದು, ಉಸಿರಾಡಕ್ಕೆ ತೊಂದರೆ ಆಗೋದು, ಮುಖದಲ್ಲಿ ಊತ ಬರೋದು, ಕಾಲಿನಲ್ಲಿ ಊತ ಬರೋದು, ಅದೆಲ್ಲ ಶುರು ಆಗ್ತವೆ. ಮತ್ತೆ ಕಣ್ಣು ಕೆಂಪಗಾಗೋದು, ಯಾಕೆ ರಕ್ತ ಪ್ಯೂರಿಫೈ ಆಗಲ್ಲ, ಚರ್ಮ ಕಲರ್ ಚೇಂಜ್ ಆಗೋದು, ಅದು ಫ್ರೆಶ್ನೆಸ್ ಇರಲ್ಲ ಕಲರ್ ಚರ್ಮದಲ್ಲಿ, ಅದೆಲ್ಲ ಚೇಂಜಸ್ ಆಗ್ತಾ ಹೋಗ್ತವೆ. ಇದು ಕ್ರಮೇಣವಾಗಿ ನಿಧಾನವಾಗಿ ಆಗುವಂತ ಪ್ರೊಸೆಸ್ ಅಲ್ಲಿ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಪ್ರೊಸೆಸ್ ಆಗ್ತಾ ಇದ್ದಾಗ. ಕೆಲವು ಕಂಡೀಷನ್ಸ್ ಅಲ್ಲಿ ಅಕ್ಯೂಟ್ ಅಂತ ಹೇಳ್ತೀವಿ, ಅಂದ್ರೆ ಸಡನ್ ಆಗಿ ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ ಹೇಳ್ತಾರಲ್ಲ, ಸಡನ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಕ್ಕೆ ಸುಮಾರು ಕಾರಣಗಳಿದಾವೆ. ಅದು ನೊಂದೊಂದು ಸ್ಲೈಡ್ ಮೂಲಕ ತೋರಿಸ್ಬೇಕು ಅಂತಿದ್ದೀನಿ. ಇದರಲ್ಲಿ ಇವಾಗ ಅಕ್ಯೂಟ್ ಫೇಲ್ಯೂರ್ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗೋದು 2 ತರ. ಒಂದು ಅಕ್ಯೂಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಒಂದು ಕ್ರಾನಿಕ್ ಫೇಲ್ಯೂರ್ ಅಂತ. ಅಕ್ಯೂಟ್ ಫೇಲ್ಯೂರ್ ಅಂತಂದ್ರೆ ತತ್ಕ್ಷಣದಲ್ಲಿ ಆಗಿರುವಂತದ್ದು. ಅವಾಗ ಒಂದು ಕೆಲವೊಂದ್ಸರಿ ಅದು ಕಿಡ್ನಿ ಇಂಜುರಿ ಆದ್ರೆ, ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆಗಲಿ, ಏಟ್ ಬಿದ್ದಾಗ, ಕಿಡ್ನಿ ಅಂದ್ರೆ ಹೊರಗಡೆಯಿಂದ ಹೊಡೆತ ಬೀಳ್ಬಹುದು, ಇಲ್ಲ ಇನ್ಫೆಕ್ಷನ್ಸ್ ಆಗಬಹುದು. ಇನ್ಫೆಕ್ಷನ್ ಆದ್ರೆ ಕಿಡ್ನಿಗೆ ಸೋಂಕು ರೋಗಗಳಿಂದ ಆಗಬಹುದು, ಇಲ್ಲ ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಕೆಲವೊಂದ್ಸರಿ ಏನೋ ಮೆಡಿಸಿನ್ ತಗೊಂಡಿರ್ತಾರೆ, ಎಲ್ಲೋ ಒಂದು ಸೈಡ್ ಎಕ್ಸ್ಪೋಜರ್ ಆಗಿರುತ್ತೆ. ಆಟೋಮಿನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಆಟೋಮಿನ್ ರಿಯಾಕ್ಷನ್ಸ್ ಅಲ್ಲಿ, ಅಲರ್ಜಿಕ್ ರಿಯಾಕ್ಷನ್ಸ್ ಅಲ್ಲಿ ಕಿಡ್ನಿ ಸಡನ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ ಫಿಲ್ಟರ್ ಮಾಡೋಂಥದ್ದು. ಯಾಕಂದ್ರೆ ಅದು ಫಿಲ್ಟರ್ ಮಾಡುವಂತ ಕಣಗಳೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಸೊ ಅವಾಗ ಅಕ್ಯೂಟ್ ರಿನಲ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅದು ಯೂಶಲಿ ಇಲ್ಲ 2 ಕಿಡ್ನಿಗಳು ಒಂದೇ ಸಮ ಅಫೆಕ್ಟ್ ಆಗಿರ್ತವೆ, ಅಥವಾ ಒಂದು ಕಿಡ್ನಿ ಒಂದ್ಸರಿ ಇನ್ನೊಂದು ಕಿಡ್ನಿ ಆಗದೇನೂ ಇರಬಹುದು. ಸೊ ಅವಾಗ ಯೂರಿನ್ ಒಂದು ಸಿಂಗಲ್ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಅವಾಗ ಯೂರಿನ್ ಔಟ್ಪುಟ್ ಆಗಲಿ, ಮೂತ್ರ ಬರೋದಾಗ್ಲಿ ಏನು ಎಫೆಕ್ಟ್ ಆಗಿರಲ್ಲ, ಒಂದೇ ಕಿಡ್ನಿ ಆಗಿದ್ರೆ. ಈಗ ಇನ್ನೊಂದು ಕಿಡ್ನಿ ಅದ್ರ ಟೇಕ್ ಓವರ್ ಮಾಡಿರುತ್ತೆ, ಬಟ್ ಆ ಕಿಡ್ನಿ ಆಗಿರೋದ್ರಿಂದ ಅವ್ರಿಗೆ ನೋವು ಆಗೋದಾಗ್ಲಿ, ಅದರಿಂದ ಯಾವುದೇ ಸಬ್ಸಿಕ್ವೆಂಟ್ ಆಗಿ ಏನೇನು ತೊಂದರೆ ಆಗಿರುತ್ತೋ ಅದೆಲ್ಲ ಕಂಡು ಬರ್ತಾ ಇರುತ್ತೆ. ಕ್ರಾನಿಕ್ ರಿನಲ್ ಫೇಲ್ಯೂರ್ ಅಲ್ಲಿ 2 ಕಿಡ್ನಿಗಳು ಇನ್ವಾಲ್ವ್ ಆಗಿರ್ತವೆ. 2 ಕಿಡ್ನಿಗಳು ಅದರ ಕ್ಷಮತೆ ಕಮ್ಮಿ ಆಗ್ತಾ ಹೋಗುತ್ತೆ, ಅದರ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಚಿತ್ರದಲ್ಲಿ ತೋರಿಸೋ ಸೈಜ್ ಕಮ್ಮಿ ಆಗ್ತಾ. ಯಾವ ಏಜ್ ಅಲ್ಲಿ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು? ಹುಟ್ಟಿದಾಗಿಂದ ಹಿಡಿದು ಅವರು ಸಾಯೋವರೆಗೂ ಎಲ್ಲಾರ್ಗೂ ಅಕ್ಯೂಟ್ ಆಗ್ಬೋದು, ಎನಿ ಟೈಮ್ ಆಗ್ಬೋದು. ಓಕೆ, ಅಂದ್ರೆ ಇದು ಎನಿ ಟೈಮ್ ಆಗ್ಲಿಕ್ಕೆ ಏನ್ ಪ್ರಮುಖವಾದಂತ ಅದೇ ಕಾರಣಗಳು. ಈಗ ಅಕ್ಯೂಟ್ ರಿನಲ್ ಫೇಲ್ಯೂರ್ ಅಂತ ನಾವು ಮುಖ್ಯವಾಗಿ ಇವತ್ತಿನ ಟಾಪಿಕ್ ತಗೊಳ್ತಾ ಇರೋದ್ರಿಂದ, ಅಕ್ಯೂಟ್ ರಿನಲ್ ಫೇಲ್ಯೂರ್ ಸಡನ್ ಆಗಿ ಕಿಡ್ನಿ ಫೇಲ್ಯೂರ್ ಆಯ್ತು ಅಂತಂದ್ರೆ ಅದಕ್ಕೆ 2-3 ತರ ಕಾರಣಗಳಿದಾವೆ. ಪ್ರೀ ರಿನಲ್ ಅಂತ ಹೇಳ್ತೀವಿ, ರೀನಲ್ ಅಂತ ಹೇಳ್ತೀವಿ, ಪೋಸ್ಟ್ ರಿನಲ್ ಅಂತ ಹೇಳ್ತೀವಿ. ಪ್ರೀನಿಲ್ ಅಂದ್ರೆ ಕಿಡ್ನಿಗೆ ಒಳಗಡೆ ಹೋಗ್ಬೇಕಾದಂತ ರಕ್ತನಾಳ ಬ್ಲಾಕ್ ಆದ್ರೆ, ರಕ್ತನಾಳದಲ್ಲಿ ಅಥವಾ ರಕ್ತನಾಳದಲ್ಲಿ ರಕ್ತ ಕಮ್ಮಿ ಆದ್ರೆ, ರಕ್ತನಾಳ ಬ್ಲಾಕ್ ಆದ್ರೆ, ಯಾವುದೇ ಕಾರಣದಿಂದ ಕಿಡ್ನಿಗೆ ರಕ್ತ ಸರಿಗೆ ಹೋಗದೆ ಇದ್ರೆ ಅದಕ್ಕೆ ಪ್ರೀ ರಿನಲ್ ಕಾಸಸ್ ಅಂತ ಹೇಳ್ತೀವಿ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಆಗುತ್ತೆ, ತುಂಬಾ ಇನ್ಫೆಕ್ಷನ್ಸ್ ಆಗಿ ಸೆಪ್ಸಿಸ್ ಅಂತ ಹೇಳ್ತೀವಿ, ಹಾಗಾದ್ರೂ ಕೂಡ ಆಗುತ್ತೆ. ರಕ್ತನಾಳಗಳು ಬ್ಲಾಕ್ ಆದ್ರೆ, ಈಗ ಶುಗರ್, ಹೈಪರ್ ಟೆನ್ಷನ್ ಇರೋರಿಗೆ ರಕ್ತನಾಳಗಳು ಬ್ಲಾಕ್ ಆಗ್ತವೆ. ಹೇಗೆ ಹಾರ್ಟ್ ಅಲ್ಲಿ ಕಿಡ್ನಿ ರಕ್ತನಾಳ ಬ್ಲಾಕ್ ಆಗ್ತವೆ, ಕಿಡ್ನಿಗೆ ಹೋಗ್ಬೇಕಾಗಿರೋ ರಕ್ತನಾಳಗಳು ಬ್ಲಾಕ್ ಆಗ್ತವೆ. ರೀನಲ್ ಆರ್ಟರಿ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಆ ತರ ಆದಾಗ, ಅಥವಾ ಅಲ್ಲಿ ರಕ್ತ ಕಣಗಳು ಬ್ಲಾಕ್ ಆದಾಗ, ಕ್ಲಾಟ್ಸ್ ಆದಾಗ, ರೀನಲ್ ಆರ್ಟರಿ ಬ್ಲಾಕ್, ರೀನಲ್ ಆರ್ಟರಿ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಹಾಗಾದಾಗ ಸಡನ್ ಆಗಿ ರಕ್ತ ಕಿಡ್ನಿಗೆ ಹೋಗೋದು ಸ್ಟಾಪ್ ಆಗ್ಬಿಡುತ್ತೆ. ಅದು ಪ್ರೀ ರಿನಲ್ ಕಾಸಸ್. ಸ್ಟಾಪ್ ಆಗೋದು, ರಕ್ತ ಪಂಪಿಂಗ್ ಕಮ್ಮಿ ಆದ್ರೆ, ಬ್ಲಾಕ್ ಆದ್ರೆ ಅದರಿಂದ ಪ್ರೀ ರಿನಲ್ ಆಗುತ್ತೆ. ರೀನಲ್ ಕಾಸಸ್ ಅಂದ್ರೆ ಕಿಡ್ನಿ ಫಿಲ್ಟರ್ ಎಫೆಕ್ಟ್ ಆಗೋದು. ಈಗ ಫಿಲ್ಟರ್ಗೆ ಇನ್ಫೆಕ್ಷನ್ಸ್ ಆಗಲಿ, ಫಿಲ್ಟರ್ಗೆ ಏಟ್ ಬಿತ್ತು, ಅಥವಾ ಅಲರ್ಜಿಕ್ ರಿಯಾಕ್ಷನ್ ಆಯ್ತು ಆಗ್ಲೇ ಹೇಳಿದಾಗೆ, ಸೊ ಅದು ರಿಯಾಕ್ಷನ್ ಆದಾಗ ಸ್ತಬ್ಧವಾಗ್ಬಿಡುತ್ತೆ ಕಿಡ್ನಿ, ಅವಾಗ ಕೆಲಸ ಮಾಡಲ್ಲ. ಪೋಸ್ಟ್ ರಿನಲ್ ಕಾಸಸ್ ಅಂದ್ರೆ ಕಿಡ್ನಿಯಿಂದ ಫಿಲ್ಟರ್ ಆಗಿರುವಂತ ಯೂರಿನ್ ಹೊರಗಡೆ ಬರಕ್ಕೆ ಅಬ್ಸ್ಟ್ರಕ್ಷನ್ ಆದ್ರೆ, ಅದು ಎಷ್ಟೋ ಸುಮಾರು ಕಾರಣಗಳಿದಾವೆ. ಅದು ನೆಕ್ಸ್ಟ್ ಅಬ್ಸ್ಟ್ರಕ್ಷನ್ಸ್ ಅಲ್ಲಿ ಏನ್ ಬರುತ್ತೆ ಯೂಶುವಲಿ? ಅಬ್ಸ್ಟ್ರಕ್ಷನ್ಸ್ ಅಲ್ಲಿ ಯಾವುದೇ ಗ್ರೋತ್ ಆಗಬಹುದು, ಕಿಡ್ನಿ ಸ್ಟೋನ್ಸ್ ಆಗಬಹುದು, ಕ್ಯಾನ್ಸರ್ ಗ್ರೋತ್ ಆಗಬಹುದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಅದನ್ನು ತೋರಿಸಿರೋ ಪ್ರಕಾರ, ಒಂದು ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಇದು ಗರ್ಭದ ಕೋಶ ದೊಡ್ಡದಾಗಿ ಅದು ಯೂರಿನ್ ಟ್ಯೂಬ್, ಯೂರೆಟರ್ ಅಂತ ಹೇಳಿ, ಆ ಟ್ಯೂಬ್ ಮೇಲೆ ಪ್ರೆಷರ್ ಕೊಟ್ಟು ಅದನ್ನ ಬ್ಲಾಕ್ ಮಾಡುತ್ತೆ. ಅದಕ್ಕೆ ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯಲ್ಲಿ ನಾವು ನೋಡುವಂತದ್ದು ಕಿಡ್ನಿ ಸ್ವಲ್ಪ ಊದ್ಕೊಳ್ಳುತ್ತೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಿಡ್ನಿ ಫೇಲ್ಯೂರ್ ತರ ಕಾಣಿಸುತ್ತೆ, ಬಟ್ ಆಗಿರಲ್ಲ. ಅದು ಯಾಕಂದ್ರೆ ರಿವರ್ಸಿಬಲ್ ಕಾಸ್, ಅದನ್ನ ಹೇಳ್ತಾ ಇರೋದು. ಇವಾಗ ಚಿತ್ರದಲ್ಲಿ ಕಾಣೋದು ನಮಗೆ ಆ ಕಿಡ್ನಿ ಪ್ಲಸ್ ಆ ಟ್ಯೂಬ್ಗಳು 2 ಕಡೆಯಿಂದನೂ ಬಂದು ಬ್ಲಾಡರ್ ಸೇರ್ಕೊಳ್ಳುತ್ತೆ. 2 ಕಡೆ, ಕೆಳಗಡೆ ಪ್ರೋಸ್ಟೇಟ್, ಬ್ಲಾಡರ್ ಕೆಳಗಡೆ ಪ್ರಾಸ್ಟೇಟ್, ಪ್ರಾಸ್ಟೇಟ್ ಕೆಳಗಡೆ ಆಮೇಲೆ ಔಟ್ಲೆಟ್,
ಮೂತ್ರನಳಿಕೆ ಹೊರಗಡೆ ಹೋಗುತ್ತೆ. ಓಕೆ, ನೀವು ಹೇಳೋದು ಈ ಪೈಪುಗಳಲ್ಲಿ ಏನಾದರೂ ಒಂದು ಬ್ಲಾಕೇಜ್ ಉತ್ಪತ್ತಿ ಆದಾಗ ಈ ತರ ಒಂದು ಪೋಸ್ಟ್ ರೀನಲ್ ಕಾಸಸ್ ಅಂತ, ಕಿಡ್ನಿ ಆದ್ಮೇಲೆ ಆಗುವಂತದ್ದು ಕಾರಣ ಪೋಸ್ಟ್ ರೀನಲ್ ಕಾಸಸ್ ಅಂತ. ಇದಕ್ಕೆ ನಾವು ಏನು ಪತ್ತೆ ಹಚ್ಚೋದು ಹೆಂಗೆ? ಅದೇ ಇವಾಗ ಕಿಡ್ನಿ ಅದನ್ನ ನಾವು ಪ್ರೀ ರೀನಲ್ ಅಂಡ್ ಪೋಸ್ಟ್ ರೀನಲ್ ನ ಇನ್ವೆಸ್ಟಿಗೇಷನ್ಸ್ ಮುಖಾಂತರ ಮುಖ್ಯವಾಗಿ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಒಂದು ಅದು ಸೀರಮ್ ಕ್ರಿಯಾಟಿನ್ ಅಂತ ಹೇಳ್ತೀವಿ, ಸೀರಮ್ ಯೂರಿಯಾ ಅಂತ ಹೇಳ್ತೀವಿ. ಸೊ ರಕ್ತದಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಅಥವಾ ನಮ್ಮ ಕಲುಷಿತವಾಗಿರುವಂತ ರಕ್ತ ಅದರಲ್ಲಿ ಕಣಗಳು ಜಾಸ್ತಿ ಆಗೋದು, ಕ್ರಿಯಾಟಿನಿನ್ ಜಾಸ್ತಿ ಆಗೋದಾಗ್ಲಿ, ಯೂರಿಯಾ ಜಾಸ್ತಿ ಆಗೋದಾಗ್ಲಿ. ಕ್ರಿಯಾಟಿನಿನ್ ಲೆವೆಲ್ ಎಷ್ಟಿರಬೇಕು ಅಂತೀರಿ? ನಾರ್ಮಲ್ ಆಗಿ 1 ರಿಂದ 1.4 ಒಳಗಡೆ ಇರುತ್ತೆ. ಮಕ್ಕಳಿಗೆ ಇನ್ನ ಕಮ್ಮಿ ಇರುತ್ತೆ. ವಯಸ್ಸಾದವರಿಗೆ ಅಥವಾ ತುಂಬಾ ದೇಹದಾಢ್ಯ ಚೆನ್ನಾಗಿರೋರಿಗೆ ಸ್ವಲ್ಪ 1 ರಿಂದ 1.3 1.4 ವರೆಗೂ ಇರಬಹುದು. ಅದು ಮೇನ್ಲಿ ಪ್ರೋಟೀನ್ ಡಿಗ್ರೇಡೇಷನ್ ಅಂತ ಹೇಳ್ತೀವಿ. ಮಸಲ್ ಮಾಸ್ ಎಷ್ಟಿರುತ್ತೋ ಅದ್ರ ಮೇಲೆ ಕ್ರಿಯಾಟಿನ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದರ ಪ್ರಕಾರ ಕ್ರಿಯಾಟಿನ್ ಒಬ್ಬರಿಂದ ಒಬ್ಬರಿಗೆ ವೇರಿಯೇಷನ್ ಆಗ್ಬಹುದು. ಸೊ ಯೂಶಲಿ ಬಿಟ್ವೀನ್ 1 to 1.4 ಒಳಗಡೆ ಇದ್ರೆ ನೀವು ಸೇಫ್ ಅಂತ ಹೇಳ್ತೀರಿ. ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಇವಾಗ ಈ ಕಿಡ್ನಿಗೆ ಪ್ರಮುಖವಾಗಿ ಪ್ರಾಬ್ಲಮ್ಸ್ ಅಂತಂದಾಗ ಒಂದು ಈ ಹೈಪರ್ ಟೆನ್ಷನ್ ಅಂತಾರೆ, ಬ್ಲಡ್ ಪ್ರೆಷರ್, ಇನ್ನೊಂದು ಈ ಡಯಾಬಿಟಿಸ್ ಇಂದ ಇನ್ಫೆಕ್ಷನ್ಸ್ ಆಗಿ ಈ ತರ ಪ್ರಾಬ್ಲಮ್ಗಳಾಗಬಹುದು ಅಂತ. ಸೊ ಈ ಕಿಡ್ನಿ ಫೇಲ್ಯೂರ್ ಬಗ್ಗೆ ಎಚ್ಚರ ವಹಿಸಬೇಕಾಗಿರೋರು ಪ್ರತಿಯೊಬ್ಬರು ಈ ಬ್ಲಡ್ ಪ್ರೆಷರ್ ಅಂಡ್ ಡಯಾಬಿಟಿಸ್ ಎರಡನ್ನ ಮಾನಿಟರ್ ಮಾಡಬೇಕು, ಕಂಟ್ರೋಲ್ ಆಗಿರ್ಬೇಕಾಗುತ್ತೆ. ಕೇಳಿಸ್ಕೊಂಡ್ರೆ ವೀಕ್ಷಕರೇ, ದಯವಿಟ್ಟು ನಿಮ್ಮ ಕಿಡ್ನಿ ಬಗ್ಗೆ ಏನಾದರೂ ಎಚ್ಚರ ಇರಬೇಕು ಅಂತಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟೀಸಿನ ಬಗ್ಗೆ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಅಂತ ಡಾಕ್ಟರ್ ಪ್ರೇಮ್ ಕುಮಾರ್ ನಮಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಇವಾಗ ಮುಂದುವರಿಸಿ ಡಾಕ್ಟ್ರೆ. ಅದೇ ಈಗ ಕರೆಕ್ಟಬಲ್ ಕಾಸಸ್ ಅಂತ ನಮ್ಮ ಮುಖ್ಯ ಟಾಪಿಕ್ ಈಗ ಕರೆಕ್ಟಬಲ್ ಕಾಸಸ್. ಕಿಡ್ನಿ ಫೇಲ್ ಆಯ್ತು ಅಂದ್ರೆ ಅದನ್ನ ವಾಪಸ್ ನಾರ್ಮಲ್ ಫಂಕ್ಷನಿಂಗ್ ಬರಬಹುದಾ? ತರಬಹುದು. ಯಾವ ಕಾರಣ? ಮೇನ್ಲಿ ತೋರಿಸಿರೋ ಪ್ರಕಾರ ಅಕ್ಯೂಟ್ ಕಾಸಸ್ ಅಲ್ಲಿ, ಅಂದ್ರೆ ಸಡನ್ ಆಗಿ ಏನೋ ಕಿಡ್ನಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದನ್ನ ವಾಪಸ್ ಬರೋ ಚಾನ್ಸ್ ಇರ್ತದೆ. ಪ್ರೀರಿನಲ್ಲಿ ರಕ್ತ ಚಲನೆ ಒಳಗಡೆ ಕಿಡ್ನಿ ಹೋಗ್ತಾ ಇರೋದು ಸ್ಟಾಪ್ ಆಗಿದ್ರೆ ಅಥವಾ ಕಮ್ಮಿ ಆಗಿದ್ರೆ ಅದನ್ನ ವಾಪಸ್ ಕಿಡ್ನಿ ಚೆನ್ನಾಗಿ ರಕ್ತ ಹೋಗುವಂತದ್ದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಇವಾಗ ನಾವು ನೋಡ್ತಾ ಇರೋದೆಲ್ಲ ಕರೆಕ್ಟಬಲ್ ರಿವರ್ಸಬಲ್ ಸಿಚುವೇಶನ್ಸ್. ಪ್ರೀರಿನಲ್ ಹೇಳಾಯ್ತು. ಪೋಸ್ಟ್ ರೀನಲ್ ಕಾಸಸ್ ಅಲ್ಲಿ ಕೆಲವುದು ಈಗ ಇನ್ಫೆಕ್ಷನ್ಸ್ ಎಲ್ಲ ಸೆಟ್ಲ್ ಆದ್ರೆ ಇನ್ಫೆಕ್ಷನ್ಸ್ ಎಲ್ಲ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಅದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಕಿಡ್ನಿ ಫಂಕ್ಷನ್ಸ್ ಫಿಲ್ಟರ್ ಚೆನ್ನಾಗಿ ಶುರು ಆಯ್ತು ಅಂದ್ರೆ ಫಂಕ್ಷನ್ಸ್ ನಾರ್ಮಲ್ ಆಗುತ್ತೆ. ಪೋಸ್ಟ್ ರೀನಲ್ ಕಾಸಸ್ ಮುಖ್ಯವಾಗಿ ಬರುತ್ತೆ. ಪೋಸ್ಟ್ ರೀನಲ್ ಕಾಸಸ್ ಅಲ್ಲಿ ಏನಾಗುತ್ತೆ, ಎಲ್ಲೆಲ್ಲಿ ಬ್ಲಾಕೇಜ್ ಆಗಿದೆ ಆ ಬ್ಲಾಕೇಜ್ ನೆಲ್ಲ ರಿಲೀಸ್ ಮಾಡ್ತಾ ಬಂದ್ರೆ ಆಟೋಮೆಟಿಕ್ ಆಗಿ ಬ್ಲಾಕೇಜಸ್ ಏನಾದ್ರು ಆದಾಗ ಅಥವಾ ಇನ್ಫೆಕ್ಷನ್ ಆದಾಗ ಅಥವಾ ಎನಿ ಗ್ರೋತ್ ಆದಾಗ ನಮಗೆ ಅದರ ರೋಗ ಲಕ್ಷಣಗಳು ಏನಿರುತ್ತೆ, ಸಿಂಪ್ಟಮ್ಸ್ ಆಫ್ ಈ ಒಂದು ಸಿಚುಯೇಷನ್ಸ್ ಏನ್ ಕಾಣಿಸುತ್ತೆ? ಬ್ಲಾಕೇಜ್ ಕಂಡಾಗ ಮುಖ್ಯವಾಗಿ ಕಂಡು ಬರೋದು ನೋವು, ಪೇನ್ ಬರೋದು. ಯಾವ ಪಾರ್ಟ್ ಆಫ್ ದಿ ಪಕ್ಕೆಯಿಂದ ನಮ್ಮ ಇದು ತೊಡೆ ಸಂಧಿಗಳಿಗೆ ಅಲ್ಲಿವರೆಗೂ ಹೋಗುವಂತದ್ದು ಜಾಗದಲ್ಲಿ ಪೇನ್ ಬರುವಂತದ್ದು. ಬ್ಲಾಕೇಜ್ ಎಲ್ಲೇ ಬ್ಲಾಕೇಜ್ ಆಗಿ, ಮೇಲ್ಗಡೆ ಬ್ಲಾಕೇಜ್ ಜಾಸ್ತಿ ಮೇಲಿರುತ್ತೆ ನೋವು, ಕೆಳಗಡೆ ಟ್ಯೂಬ್ ನಲ್ಲಿ ಬ್ಲಾಕ್ ಆದ್ರೆ ಸ್ವಲ್ಪ ಕೆಳಗಡೆ ಭಾಗದಲ್ಲಿ ಬರುತ್ತೆ. ಸೊ ಬ್ಲಾಕೇಜ್ ಇರೋದು ಮುಖ್ಯವಾಗಿ ಬರುತ್ತೆ. ಜೊತೆಗೆ ಜ್ವರ ಬರೋದಾಗ್ಲಿ, ಮತ್ತೆ ವಾಂತಿ ಬರೋದು, ಯೂರಿನ್ ನಲ್ಲಿ ಪೇನ್ ಬರೋದು, ಬ್ಲಡ್ ಹೋಗುವಂತದ್ದು, ಯೂರಿನ್ ಔಟ್ಪುಟ್ ಕಮ್ಮಿ ಆಗುವಂತ, ಯೂರಿನ್ ಅಮೌಂಟ್ ವಾಲ್ಯೂಮ್ ಕಮ್ಮಿ ಆಗ್ತಾ ಬರುತ್ತೆ ಅಥವಾ ಬರ್ದೇನೆ ಇರಬಹುದು ಕಂಪ್ಲೀಟ್ ಆಗಿ. ಸೊ ಅದು ಎಲ್ಲಿ ಬ್ಲಾಕೇಜ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಥವಾ ತುಂಬಾ ಕೆಳಗಡೆ ಬಂದು ಪ್ರಾಸ್ಟೇಟ್ ಅಥವಾ ಯೂರಿನ್ ಹೋಗೋ ನಳಿಕೆಯಲ್ಲಿ ಬ್ಲಾಕೇಜ್ ಆಗಿದ್ರೆ ಮೂತ್ರ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುವಂತ ಚಾನ್ಸಸ್ ಇರ್ತವೆ. ಆಮೇಲೆ ನನ್ನ ಪ್ರಶ್ನೆ ಇನ್ನೊಂದು, ನಾನು ಮರ್ತೋಗೋಕ್ ಮುಂಚೆ ಯಾರು ಹಿಂಗೆ ನಮಗೆ ತಿಳಿದವ್ರು ಒಂದ್ಸತಿ ಏನೋ ಟೆಸ್ಟ್ ಮಾಡ್ಸೋಕೆ ಹೋಗಿ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡ್ ಬನ್ನಿ ಅಂದಾಗ ಅವರಿಗೆ ಲೈಫ್ ಟೈಮ್ ಶಾಕ್ ಆದಿತ್ತಂತೆ. ಏನಪ್ಪಾ ಅಂತಂದ್ರೆ ರೀ, ನಿಮ್ಮ ದೇಹದಲ್ಲಿ ಒಂದೇ ಕಿಡ್ನಿ ಇದೆ ಅಂತಾರೆ. ಇದೇನು ನಿಜಾನ ಇದು? ಆಗಬಹುದು. ಒಬ್ಬ ಮನುಷ್ಯನಿಗೆ ಒಂದು ಕಿಡ್ನಿ ಸಾಕಾಗುತ್ತೆ. ಯೂಶಲಿ ಎರಡು ಇರುತ್ತೆ. ಬಟ್ ಸುಮಾರು ಜನಕ್ಕೆ ಅವರ 60 70 ಹರೆಯದಲ್ಲಿ ಕಂಡು ಬರೋದು ಅಂದ್ರೆ ಕಿಡ್ನಿ ಒಂದೇ ಇದೆ, ನಿಮಗೆ ಒಂದೇ ಇದೆ ಅಂತ ಗಾಬರಿ ಆಗ್ಬಿಟ್ರು ಅವರು. ಏನು ಅದಕ್ಕೇನು ಯೋಚನೆ ಮಾಡೋಂಥದ್ದಿಲ್ಲ. ಒಂದು ಕಿಡ್ನಿ ನಮ್ಮ ದೇಹದ ಎಲ್ಲಾ ವೇಸ್ಟ್ ಪ್ರಾಡಕ್ಟ್ ಫಿಲ್ಟರ್ ಮಾಡುವಂತ ಕೆಪಾಸಿಟಿ ಹೊಂದಿದೆ. ಅದಕ್ಕೋಸ್ಕರ ಅದರಿಂದನೇ ಇವಾಗ ರಿನಲ್ ಟ್ರಾನ್ಸ್ಪ್ಲಾಂಟೇಷನ್ ಅದು ತುಂಬಾ ಚೆನ್ನಾಗಿ ನಡೀತಾ ಇರೋದು. ಯಾಕಂದ್ರೆ ಒಂದು ಮನುಷ್ಯ ಒಂದು ಕಿಡ್ನಿಯಲ್ಲಿ ಬದುಕೋದ್ರಿಂದ ಇನ್ನೊಂದು ಕಿಡ್ನಿನ ಇನ್ನೊಬ್ಬ ಮನುಷ್ಯನಿಗೆ ಕೊಟ್ಟು ಅವನ ಜೀವನ ಚೆನ್ನಾಗಿ ಮಾಡ್ಕೋಬಹುದು. ಬಟ್ ನೀವು ಹೇಳಿದ್ರೆ ಇವಾಗ 2 ಕಿಡ್ನಿನಲ್ಲಿ ಒಂದು ಕಿಡ್ನಿ ಏನಾದ್ರು ಫಂಕ್ಷನ್ ಮಾಡ್ದ ಹೋದ್ರೆ ಇನ್ನೊಂದು ಕಿಡ್ನಿ ಮ್ಯಾನೇಜ್ ಮಾಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಇರೋದು ಒಂದೇನೆ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಅವನಿಗೆ ಬೇರೆ ಆಲ್ಟರ್ನೇಟಿವ್ ಅದು ಗೊತ್ತಾಗೋವರೆಗೂ ಗೊತ್ತಾಗಲ್ಲ. ಒಂದು ಕಿಡ್ನಿ ಇರೋರಿಗೆ ಪ್ರಿಕಾಷನ್ಸ್ ಚೆನ್ನಾಗಿ ಜಾಸ್ತಿ ತಗೋಬೇಕಾಗುತ್ತೆ. ಅದಕ್ಕೆ ಆ ಕಿಡ್ನಿಗೇನು ಇಂಜುರಿ ಆಗಬಾರ್ದು ಅನ್ನೋದು ನೋಡ್ಕೋಬೇಕು. ಓಕೆ, ಅಂದ್ರೆ ಮಮ್ಮಿ ಅರಿಶಿಣ ಮತ್ತು ಚಂದನದ ಗುಣಗಳ ಸಂತು ತ್ವಚೆಯನ್ನಷ್ಟು ಅರಳಿದೆ. ನಿಜವಾದ ಸ್ಟಾರ್ ಯಾರು? ನನ್ನ ಮಮ್ಮಿ ಸೂಪರ್ ಸ್ಟಾರ್. ಈಗ 100 ಗ್ರಾಂ 2 ಸಂತೂರ್ ಸೋಪ್ಸ್ ನೊಂದಿಗೆ ಒಂದು 10 ರೂಪಾಯಿಯ ಸ್ಪೂನ್ ಉಚಿತ. ತ್ವರೆ ಮಾಡಿ.
ನಾವು ಯಾವ ಸಂದರ್ಭದಲ್ಲಿ ಒಂದಿದೆಯಾ ಎರಡಿದೆಯಾ ಅಂತ ನಾವು ಚೆಕ್ ಮಾಡಿಸ್ಕೊಳ್ಳೋದು ಹೆಂಗೆ? ಅದು ಯೂಶಲಿ ಜನರಲ್ ಹೆಲ್ತ್ ಚೆಕಪ್ ಅಲ್ಲಿ ಗೊತ್ತಾಗುತ್ತೆ. ಜನರಲ್ ಹೆಲ್ತ್ ಚೆಕಪ್ ಅಲ್ಲಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಯೂಶಲಿ ಗೊತ್ತಾಗ್ಬಿಡುತ್ತೆ. ಅಂತ ಕಷ್ಟದ ವಿಷಯ ಅಲ್ಲ ಅದು. ಒಂದು ಕಿಡ್ನಿ ಇದ್ರೂ ಕೂಡ ಕೆಲವೊಂದ್ಸರಿ ಒಂದೇ ಕಿಡ್ನಿ ಇರುತ್ತೆ, ಎರಡು ಕಿಡ್ನಿಗಳು ಒಂದೇ ಭಾಗದಲ್ಲಿ ಸೇರ್ಕೊಂಡಿರುತ್ತೆ. ಒಂದ್ ಕಡೆ ಖಾಲಿ ಇರುತ್ತೆ, ಇನ್ನೊಂದ್ ಕಡೆ ಎರಡು ಕಿಡ್ನಿ ಬಂದ್ಬಿಟ್ಟಿರುತ್ತೆ. ಒಂದ್ರ ಪಕ್ಕದಲ್ಲಿ ಒಂದ್ರ ಕೆಳಗೆ ಒಂದು ಎರಡು ಜಾಯಿನ್ ಆಗಿ ಮಧ್ಯದಲ್ಲಿ ಎರಡು ಕಡೆ ಕಿಡ್ನಿ ಇರಲ್ಲ, ಎರಡು ಬಂದು ಮಧ್ಯದಲ್ಲಿ ಜಾಯಿನ್ ಆಗಿರುತ್ತೆ. ಹಾರ್ಶೋ ಕಿಡ್ನಿ ಅಂತ ಹೇಳ್ತೀವಿ. ಈ ತರ ಎಲ್ಲ ಅನಾಟಮಿಕಲ್ ವೇರಿಯೇಷನ್ಸ್ ಆಗ್ತವೆ. ದಿಸ್ ಇಸ್ ಆಲ್ ಕಂಜನೈಟಲ್ ಅಬ್ನಾರ್ಮಾಲಿಟಿ, ಬಟ್ ಫಂಕ್ಷನಿಂಗ್ ಅದೇ ತರ ಇರುತ್ತೆ. ಅದರಿಂದ ಏನು ತೊಂದರೆ ಆಗಲ್ಲ. ಓಕೆ, ಇವಾಗ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ ಹೆಂಗೆ? ಅದೇನೋ ಮೂತ್ರ ಪರೀಕ್ಷೆ ಮಾಡಿದ್ರೆ ಸಾಕು ಇವ್ಯಾಲ್ಯೂಯೇಷನ್ ಮಾಡ್ಬೋದು ಅಂತಾರಲ್ಲ. ಈಗ ಮೇನ್ ಒಂದು ಬ್ಲಡ್ ಟೆಸ್ಟ್ ನಾನು ಆಗ್ಲೇ ಹೇಳಿದಾಗ ಕ್ರಿಯಾಟಿನ್ ಒಂದು ಗೊತ್ತಾಗುತ್ತೆ. ಇನ್ನೊಂದು ಮೂತ್ರ ಪರೀಕ್ಷೆಯಲ್ಲೇ ಗೊತ್ತಾಗುತ್ತೆ. ಮೂತ್ರ ಪರೀಕ್ಷೆಯಲ್ಲಿ ಕಿಡ್ನಿ ಫಿಲ್ಟರ್ ಆಡ್ತಾ ಇರೋದು. ಈ ಕಿಡ್ನಿ ಫಿಲ್ಟರ್ ಆದ್ಮೇಲೆ ಕೆಳಗಡೆ ಯೂರಿನ್ ಬರುತ್ತಲ್ಲ, ಆ ಯೂರಿನ್ ನಲ್ಲಿ ಏನೇನ್ ಕಣಗಳು ಉಳಿದಿದ್ದಾವೆ, ಏನೇನ್ ಕಣಗಳು ಉಳಿದಿಲ್ಲ, ಯಾವ್ದನ್ನ ಅಬ್ಸರ್ವ್ ಮಾಡಿದೆ, ಯಾವ್ದನ್ನ ಫಿಲ್ಟರ್ ಮಾಡಿದೆ ಅನ್ನೋದನ್ನ ನಾವು ಅಂದ್ರೆ ಈ ಮೂತ್ರ ಪರೀಕ್ಷೆ ನಾನು ಯಾವ ವಯಸ್ಸಿನಲ್ಲಿ ಮಾಡಿಸ್ಕೋಬಹುದು? ಸುಮ್ಮನೆ ಒಂದು ನಮ್ಗೆ ಇಂಟ್ರೆಸ್ಟ್, ನನಗೆ ನನ್ನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲಪ್ಪ ಅನ್ನೋದೊಂದು ಚೆಕ್ ಮಾಡಿಸ್ಕೊಂತೀನಿ. ಪರ್ಟಿಕ್ಯುಲರ್ಲಿ ಈಗ ಶುಗರ್ ಮತ್ತೆ BP ಇರೋರು, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಇರೋರಿಗೆ, ಅವ್ರಿಗೂ ಅವ್ರ ಡಯಾಬಿಟಿಸ್ ಇರೋರು ಪ್ರತಿ ವರ್ಷನೂ ಅದನ್ನ ಚೆಕ್ ಮಾಡಿಸ್ಲೇಬೇಕಾಗುತ್ತೆ. ಯೂರಿನ್ ಚೆಕ್ ಮಾಡಿಸ್ಕೊಂಡು ಕಿಡ್ನಿ ವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಕಿಡ್ನಿಯಲ್ಲಿ ಪ್ರೋಟೀನ್ ಯೂರಿಯಾ ಅಂತ ಶುರು ಆಗುತ್ತೆ. ಫಿಲ್ಟರ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ. ಶುಗರ್ ಇದ್ರೆ ಮತ್ತೆ ಡಿಜನರೇಟಿವ್ ಪ್ರೋಸೆಸ್ ಆಗ್ತಾ ಫಿಲ್ಟರ್ ಅಗಲ ಆಗೋಗ್ತವೆ. ಫಿಲ್ಟರ್ ಅಲ್ಲಿ ಲೀಕ್ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಯಾವ್ದನ್ನ ಬಾಡಿಯಲ್ಲಿ ಬೇಕಾಗುತ್ತೆ, ಅದು ಲೀಕ್ ಆಗ್ತಾ ಹೋಗುತ್ತೆ. ಸೊ ಬಾಡಿಲಿ ಪ್ರೋಟೀನ್ ಕಮ್ಮಿ ಆಗ್ತಾ ಹೋಗೋದು, ಕಾಲು ಉತ್ಕೊಳ್ಳೋದು, ಅದೆಲ್ಲ ಅದರ ಕಾರಣಗಳಿಂದ ಶುರು ಆಗುತ್ತೆ. ಓಕೆ, ಇವಾಗ ಇಂಥ ಸಂದರ್ಭಗಳಲ್ಲಿ ಇವಾಗ ಈ ಒಂದು ಎಂಡ್ ಸ್ಟೇಜಿಗೆ ಬಂದ್ಬಿಟ್ರೆ ಏನ್ ಮಾಡಬೇಕು ನಾವು? ಎಂಡ್ ಸ್ಟೇಜ್ ಬರೋವರೆಗೂ ಬರಕ್ ಆಗ್ದಂಗೆ ನೋಡ್ಕೋಬೇಕು. ಒಂದು ಅದು ಆದಷ್ಟು ಬೇಗ ನೀವು ಡಾಕ್ಟರ್ನ ಮೀಟ್ ಮಾಡಿ ಇದು ಎಂಡ್ ಸ್ಟೇಜ್ ಹೋಗುತ್ತಾ ಅಥವಾ ಇದನ್ನ ಇಲ್ಲೇ ಪ್ರಿವೆಂಟ್ ಮಾಡ್ಬೋದಾ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಅದನ್ನೆಲ್ಲ ಕಾರಣಗಳನ್ನೆಲ್ಲ ಕ್ಲಿಯರ್ ಮಾಡ್ಬೋದಾ ಅಂತ ಒಂದು ನೋಡ್ಕೋಬೇಕಾಗುತ್ತೆ. ಎಂಡ್ ಸ್ಟೇಜ್ ಬಂದ ಮೇಲೆ ತುಂಬಾ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಎಂಡ್ ಸ್ಟೇಜ್ ಅಂದ್ರೆ ಅದರಲ್ಲೂ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜಸ್ ಮಾಡ್ತೀವಿ, 1 2 3 4 5 ಅಂತ ಮಾಡ್ತೀವಿ. ಅದ್ರಲ್ಲಿ 1 2 3 4 ಇರೋದು ಯೂಶಲಿ ಅವರು ಡಯಾಲಿಸಿಸ್ ಇಲ್ದಿರಾ ಸ್ವಲ್ಪ ಡಯಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಫಾಸ್ಫರಸ್ ಕಮ್ಮಿ ಮಾಡೋದಂತ, ಅಥವಾ ನೀರಿನ ಅಂಶ ತಗೊಳ್ಳೋದು ಕಮ್ಮಿ ಮಾಡಿ, ದಿನಕ್ಕೆ 1-1.5 ಲೀಟರ್ 2 ಲೀಟರ್ ಒಳಗಡೆ ನೀರಿನ ಕನ್ಸಂಪ್ಷನ್ ಇಟ್ಕೊಂಡು ಪ್ರೋಟೀನ್ ಜಾಸ್ತಿ ತಗೊಳ್ಳೋದಿರ, ಅದೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ಅದು ಎಷ್ಟು ಕಿಡ್ನಿ ಫಿಲ್ಟರ್ ಇರುತ್ತೋ ಅಷ್ಟು ಮಾತ್ರ ವೇಸ್ಟ್ ಕೊಡ್ಬೇಕು. ಅದಕ್ಕೆ ವೇಸ್ಟ್ ಜಾಸ್ತಿ ಡಂಪ್ ಮಾಡಕ್ ಹೋದ್ರೆ ವೇಸ್ಟ್ ಫಿಲ್ಟರ್ ಮಾಡಕ್ ಆಗಲ್ಲ. ಸೊ ಬಾಡಿಲಿ ವೇಸ್ಟ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಬಹಳ ಒಂದು ಕಾಮನ್ ಒಂದು ನಮ್ಮ ವೀಕ್ಷಕರಿಗೆ ಅರ್ಥ ಆಗ್ಲಿಕ್ಕೆ, ಒಬ್ಬ ಮನುಷ್ಯ ಎಷ್ಟು ನೀರು ಕುಡಿದ್ರೆ ಒಳ್ಳೇದು ಒಂದು ದಿನಕ್ಕೆ ತನ್ನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ? ಈಗ ಚೆನ್ನಾಗಿ ಕೆಲಸ ಮಾಡ್ತಾರೋ ಕಿಡ್ನಿ ಇರೋಂಥವ್ರು ದಿನಕ್ಕೆ 3 ರಿಂದ 4 ಲೀಟರ್ ತಗೋಬೇಕಾಗುತ್ತೆ. 3 ರಿಂದ 4 ಲೀಟರ್ ನೀರು ಕುಡಿಯೋದು ಒಳ್ಳೇದು. ಆದ್ರಿಂದ ಅದು ಸೀಸನ್ ಇಂದ ವೇರಿಯೇಷನ್ ಆಗುತ್ತೆ. ಈಗ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಬೇಕಾಗುತ್ತೆ. ತುಂಬಾ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ 4 ರಿಂದ 5 ಲೀಟರ್ ಬೇಕಾಗುತ್ತೆ. ಯಾಕಂದ್ರೆ ಅವರು ನೀರ್ನ ತುಂಬಾ ಕಳ್ಕೊತಾರೆ. ಸ್ವೆಟ್ಟಿಂಗ್ ಅಲ್ಲಿ ಆಗ್ಲಿ, ಉಸಿರಾಟದಲ್ಲಿ ನೀರು ಹೋಗ್ತಾ ಇರುತ್ತೆ, ಅದರಲ್ಲೆಲ್ಲ ಸ್ವಲ್ಪ ವೇಸ್ಟ್ ಕಳ್ಕೊಳ್ಳೋಂಥ ಜಾಸ್ತಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದಾಜಾಗಿ 3 ರಿಂದ 4 ಲೀಟರ್ ದಿನಕ್ಕೆ ತಗೋಬೇಕಾಗುತ್ತೆ. ಈಗ ನಿಮ್ಮ ಅನುಭವದಲ್ಲಿ ಈ ತರ ಒಂದು ಕಿಡ್ನಿ ವೈಫಲ್ಯತೆಯ ಒಂದು ಕೇಸಸ್ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರ್ತದ, ಪುರುಷರಲ್ಲಿ ಕಂಡು ಬರ್ತದ? ಹಾಗಲ್ಲ, ಎರಡೂ ಗುಂಪಿನಲ್ಲೂ ಸಮಾನವಾಗಿದೆ. ಹೆಚ್ಚಾಗಿ ನಮಗೆ ಕಂಡು ಬರೋದು, ಅಭ್ಯಾಸ ಬರೋದು ಗಂಡಸರಿಗೆ. ಯಾಕಂದ್ರೆ ಹ್ಯಾಬಿಟ್ಸ್ ಜಾಸ್ತಿ ಆಗಿರ್ಬೋದು. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ. ಧೂಮಪಾನ, ಮದ್ಯಪಾನ, ಕಚ್ಚಾ ಜಂಕ್ ಫುಡ್ಸ್ ಜಾಸ್ತಿ ಇರ್ಬೋದು. ಬಟ್ ಇನ್ನೊಂದು ಹೆಲ್ತ್ ಅವೇರ್ನೆಸ್ ಆಗೋದು ಗಂಡಸರಲ್ಲಿ ಅವೇರ್ನೆಸ್ ಜಾಸ್ತಿ. ಅವ್ರು ಹೊರಗಡೆ ಹೋಗ್ತಾ ತಿಳ್ಕೊಂಡು ಬೇಗ ತೋರಿಸಿ ಮಾಡ್ತಾರೆ. ಹೆಂಗಸರು ಯೂಶಲಿ ಮನೆಯಲ್ಲೇ ಇರೋದ್ರಿಂದ ನಮ್ಮ ಪ್ರೀವಿಯಸ್ ಜನರೇಷನ್, ಈಗಿನ ಜನರೇಷನ್ ಎಲ್ಲ ಸೇಮ್ ಬರ್ತಾರೆ ಎಲ್ಲರೂ. ಹಾಗೆ ಇನ್ನೊಂದು ಬ್ಲಾಕೇಜ್ ಬಗ್ಗೆ ಹೇಳ್ತಾ ಇದ್ದಂಗೆ, ಬ್ಲಾಕೇಜ್ ನಾವು ಪೋಸ್ಟ್-ರಿನಲ್ ಪ್ರಾಬ್ಲಮ್ಸ್, ರಿನಲ್ ಫೇಲ್ಯೂರ್ ಆಗಿರೋದನ್ನ ಬ್ಲಾಕೇಜ್ ಕ್ಲಿಯರ್ ಮಾಡಕ್ಕೆ ಸುಮಾರು ನಮ್ಮ ಇನ್ಸ್ಟ್ರುಮೆಂಟೇಷನ್ ಮತ್ತೆ ಪ್ರೊಸೀಜರ್ ಇಂದ ಅದನ್ನ ಬ್ಲಾಕೇಜ್ ಕ್ಲಿಯರ್ ಮಾಡಬಹುದು. ಒಂದು ಇದು ಟ್ಯೂಬ್ ಇಂದ ಬ್ಲಾಡರ್ ವರೆಗೂ ಬ್ಲಾಕೇಜ್ ಆಗಿದ್ರೆ, ಟ್ಯೂಮರ್ ಆಗಲಿ, ಸ್ಟೋನ್ಸ್ ಆಗಲಿ, ಅಥವಾ ಹೊರಗಡೆಯಿಂದ ಏನೋ, ಅದಕ್ಕೇನು ಹೇಳ್ತೀನಿ ನೀವು, ಯುರೆಟ್ರಿಕ್ ಅಬ್ಸ್ಟ್ರಕ್ಷನ್ಸ್ ಅಂತ ಹೇಳಿ. ಆ ಯುರೆಟ್ರಿಕ್ ಅಬ್ಸ್ಟ್ರಕ್ಷನ್ಸ್ ನ ಕ್ಲಿಯರ್ ಮಾಡೋಕ್ಕೋಸ್ಕರ ನಮ್ದು ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ಚಿತ್ರದಲ್ಲಿ ಕಾಣಿಸ್ತವೆ, ಯುರೆಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಒಂದು ರಿಜಿಡ್ ಅಂತ, ಸೆಮಿ ರಿಜಿಡ್ ಅಂತ ಇರುತ್ತೆ, ಇನ್ನೊಂದು ಫ್ಲೆಕ್ಸಿಬಲ್ ಅಂತ. ಸೊ ಆ ಟ್ಯೂಬ್ಗಳ ಮುಖಾಂತರ ಅದು ಚಿತ್ರದಲ್ಲಿ ತೋರಿಸಿರೋ ಹಾಗೆ ಕಿಡ್ನಿ ಒಳಗಡೆ ಹೋಗಿ ಏನೇ ಬ್ಲಾಕೇಜ್ ಇದ್ರೂ ಕೂಡ ಅದನ್ನ ರಿಲೀಸ್ ಮಾಡಿ
ಯೂರಿನ್ ಹೊರಗಡೆ ಹೋಗೋ ಹಾಗೆ ಅಂದ್ರೆ ಇದೇನು ಇನ್ ಪೇಷಂಟ್ ಅಥವಾ ಡೇ ಪ್ರೊಸೀಜರ್? ಇದೆಲ್ಲ ಇದು ಡೇ ಪ್ರೊಸೀಜರ್ ಅಲ್ಲೇ ಮಾಡಬಹುದು. ಎರಡೂ ಪ್ರೊಸೀಜರ್ ನ ಡೇ ಪ್ರೊಸೀಜರ್ ಮಾಡಬಹುದು. ಓಕೆ. ಇನ್ನೊಂದು ಅಕಸ್ಮಾತ್ ಯೂರೆಟರ್ ಇಂದ ಆಚೆಗೆ ಅಂದ್ರೆ ಬ್ಲಾಡರ್ ಇಂದ ಮತ್ತೆ ಪ್ರಾಸ್ಟೇಟ್ ಮತ್ತೆ ಯೂರಿನ್ ಟ್ಯೂಬ್ ಅಲ್ಲಿ ಯೂರೆಥ್ರಾ ಅಂತ ಹೇಳ್ತೀವಿ, ಆ ಯೂರಿನ್ ಮೂತ್ರ ನಳಿಕೆಯಲ್ಲಿ ಬ್ಲಾಕೇಜ್ ಇತ್ತು ಅಂದ್ರೆ ಅದನ್ನ ನಾವು ಎಂಡೋಸ್ಕೋಪಿ ಮೂಲಕ ಅಂದ್ರೆ ಸಿಸ್ಟೋಸ್ಕೋಪಿ ಅಂತ ಹೇಳ್ತೀವಿ, ಅದನ್ನ ಮೂತ್ರ ನಳಿಕೆ ಒಳಗಡೆ ಹಾಕಿ ಬ್ಲಾಡರ್ ಒಳಗಡೆ ಮೂತ್ರ ಚೀಲದ ಒಳಗಡೆವರೆಗೂ ಹೋಗಿ ಅಲ್ಲಿ ಏನೇನ್ ಬ್ಲಾಕೇಜ್ ಇದೆ, ಸ್ಟೋನ್ಸ್ ನಾವು ನೋಡ್ತಿರೋದು ಸಿಸ್ಟೋಸ್ಕೋಪಿ, ನೀವು ನೋಡ್ತಾ ಇರೋದು ಸಿಸ್ಟೋಸ್ಕೋಪಿ. ಅದ್ರ ಜೊತೆಗೆ ಅದು ಪ್ರಾಸ್ಟೇಟ್ ನ ತೆಗಿತಾ ಇರೋದೊಂದು ಚಿತ್ರ ಕಾಣಿಸ್ತಾ ಇದೆ. ಬಟ್ ಇದು ಪ್ರಾಸ್ಟೇಟ್ ಸಂಬಂಧಪಟ್ಟಾಗ ಅಷ್ಟೇ. ಬಟ್ ಅದರ ಜೊತೆಗೆ ಸ್ಟೋನ್ಸ್ ಪಾರ್ಟ್ ಆಫ್ ದಿ ಕಿಡ್ನಿಗೆ ನಾವು ಸಂಬಂಧಪಟ್ಟಿರೋದ್ರಿಂದ ಸೊ ಹೀಗೆ ಇದು ಈ ಟ್ಯೂಬ್ಗಳ ಮುಖಾಂತರ ಬ್ಲಾಕೇಜ್ ನೆಲ್ಲ ಕ್ಲಿಯರ್ ಮಾಡ್ತೀವಿ. ಓಕೆ. ಅಂದ್ರೆ ಈ ತರ ಪೇಷಂಟ್ಸ್ ಇನ್ ಹೌಸ್ ಆಗಬೇಕಾ, ಹಾಸ್ಪಿಟಲೈಸೇಷನ್ ಆಗಬೇಕಾ, ಅಥವಾ ದೇ ಕ್ಯಾನ್ ಕಮ್ ಅಂಡ್ ಗೋ? ಅದು ಒಂದೊಂದು ಕಾರಣ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಸ್ಟೋನ್ಸ್ ಮಾತ್ರ ತೊಂದರೆ ಇತ್ತು ಅಂದ್ರೆ ಯೂಶಲಿ ಇನ್ ಹೌಸ್ ಆದ್ರೂ 12ರಿಂದ 24 ಗಂಟೆಗಳವರು ಇರಬೇಕಾಗಬಹುದು. ಅನೆಸ್ಥೆಸಿಯಾ ಎಫೆಕ್ಟ್ ಎಲ್ಲ ಇರೋದ್ರಿಂದ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಔಟ್ ಪೇಷಂಟ್ ಬೇಸಿಸ್ ಅಲ್ಲಿ ಮಾಡಿ ಕಳಿಸಬಹುದು. ನೀವು ಆವಾಗಲೇ ಈ ಔಟ್ ಫ್ಲೋ ಬಗ್ಗೆ ಮಾತಾಡಿದ್ರಿ. ಇವಾಗ ಕೆಲವರು ಸಿಕ್ಕಾಪಟ್ಟೆ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ. ಇವಾಗ ರಾತ್ರಿಯಲ್ಲಿ 3-4 ಸತಿ ಹೋಗ್ತಾರೆ. ಇನ್ನು ಕೆಲವರು ಒಂದ್ಸತಿ ಹೋಗೋದಿಲ್ಲ, ಒಂದ್ಸತಿ ಹೋದ್ರೆ ಅಷ್ಟೇ ಮುಗಿದೋಯ್ತು. ಇದು ಈ ವೇರಿಯೇಷನ್ಸ್ ಯಾಕಾಗುತ್ತೆ? ಒಂದು ಪರ್ಸನ್ ಟು ಪರ್ಸನ್ ಆಗುತ್ತೆ. ಮತ್ತೆ ಏಜ್ ರಿಲೇಟೆಡ್ ಕೂಡ ಮೂತ್ರ ಹೋಗೋದು. ಪರ್ಟಿಕ್ಯುಲರ್ಲಿ ರಾತ್ರಿ ಹೊತ್ತು ನೀರಿನ ಅಂಶ ಜಾಸ್ತಿ ತಗೊಳ್ತಾ ಇರೋದ್ರಿಂದ, ಅಂದ್ರೆ ಸಂಜೆ ಕೆಲವರು ಊಟ ಆದ್ಮೇಲೆ ಜಾಸ್ತಿ ನೀರು ಕೊಡೋದು ಎಲ್ಲ ಮಾಡೋದ್ರಿಂದ, ಮತ್ತೆ ಏಜ್ ಆಗ್ತಾ ಇದ್ದಾಗ ಏನಾಗುತ್ತೆ, ಸುಪೈನ್ ಪೊಸಿಷನ್ ಅಂತ ಹೇಳ್ತೀವಿ, ಮಲ್ಕೊಂಡಿರೋ ಪೊಸಿಷನ್ ಅಲ್ಲಿ ಕಿಡ್ನಿಯ ಫಿಲ್ಟರಿಂಗ್ ಕೆಪಾಸಿಟಿ ಏಜ್ ಆಗ್ತಾ ಜಾಸ್ತಿ ಆಗುತ್ತೆ, ತಡ್ಕೊಳ್ಳುವಂತ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಅವಾಗ ಮೂತ್ರ ಜನರೇಷನ್, ಮೂತ್ರ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಲ್ಕೊಂಡಿರೋ ಪೊಸಿಷನ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಆಗಿ ಬ್ಲಾಡರ್ ಬೇಗ ತುಂಬುತ್ತೆ. ಲೈಕ್ ಅಂತವ್ರಿಗೆ ಯೂಶಲಿ ಒಂದು 60-70 ವರ್ಷದವ್ರ ವಯಸ್ಸಿನವರಿಗೆ ನಾವು ಯೂಶಲಿ ನೀರಿನ ಪ್ರಮಾಣವನ್ನ ಕಮ್ಮಿ ಮಾಡಕ್ ಹೇಳ್ತೀವಿ. ಸಂಜೆ ಒಂದು 7 ಗಂಟೆ 8 ಗಂಟೆ ಸುಮಾರಲ್ಲಿ ನೀರಿನ ಇಂಟೇಕ್ ಪ್ರಮಾಣ ಕಮ್ಮಿ ಮಾಡಕ್ ಹೇಳ್ತೀವಿ. ಸೊ ಅದು ಆಟೋಮೆಟಿಕ್ ಆಗಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ರಾತ್ರಿ ಎದ್ದೋಳಂತದ್ದು. ಆದ್ರೆ ಇತ್ತೀಚಿನ ಒಂದು ಲೈಫ್ ಸ್ಟೈಲ್ ನಾವು ನೋಡಿದಾಗ ಡಾಕ್ಟ್ರೆ, ಇವಾಗ ಈ ಮದ್ಯಪಾನ ಸೇವನೆ ಒಂದು ಚಟ ಬೆಳೆಸ್ಕೊಂಡಿದ್ದಾರೆ. ನೀವು ಸಮಾಜದಲ್ಲಿ ನೋಡಿದ್ರೆ ನೀವು ಆಲ್ಮೋಸ್ಟ್ 70% ಆಫ್ ದ ಪೀಪಲ್ ಕನ್ಸ್ಯೂಮ್ ಆಲ್ಕೋಹಾಲ್. ಈ ಮದ್ಯಪಾನ ಸೇವನೆ ಮಾಡಿದ್ರೆ ಯೂರಿನೇಷನ್ ಜಾಸ್ತಿ ಅಂತಾರೆ. ಹೌದೌದು, ಅದು ಆಗುತ್ತೆ. ಯಾಕಂದ್ರೆ ಮದ್ಯಪಾನ ಒಂಥರ ಡಯೂರೆಟಿಕ್ ಅಂತ ಹೇಳ್ತೀವಿ. ಮದ್ಯಪಾನ ಅದು ಕಿಡ್ನಿಗೆ ತುಂಬಾ ರಕ್ತ ಜಾಸ್ತಿ ಹೋಗುವಾಗ ಮಾಡುತ್ತೆ, ಫಿಲ್ಟರ್ಗಳನ್ನ ಸ್ವಲ್ಪ ಲೂಸ್ ಮಾಡುತ್ತೆ. ಸೊ ಅದರಿಂದ ಡಯೂರಿಸಿಸ್ ಚೆನ್ನಾಗಿ ತುಂಬಾ ಯೂರಿನ್ ಬರುವಂತದ್ದು ಆಗುತ್ತೆ. ಸೊ ನೀರು ಒಂದೇ ಅಲ್ಲ, ಕಾಫಿ ಆಗ್ಲಿ ಆಲ್ಕೋಹಾಲ್ ಆಗ್ಲಿ ಅವೆಲ್ಲ ಮೂತ್ರನ ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಅದು ತೊಂದರೆ ಆಗಿಬಿಡುತ್ತೆ. ಅದರ ಸಮೇತವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರೋದ್ರವರೆಗೂ ಕೂಡ ಮೂತ್ರನಾಳದಲ್ಲಿ ಬ್ಲಾಕೇಜ್ ಆಗಿರೋದ್ರಿಂದ, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿ ನಳಿಕೆಯಲ್ಲಿ ಬ್ಲಾಕೇಜ್ ಆಗಿರೋದ್ರಿಂದ ಬ್ಲಾಡರ್ ಮೂತ್ರ ಚೀಲ ತುಂಬಾ ಜೋರಾಗಿ ಅದನ್ನು ಪುಷ್ ಮಾಡಕ್ ಶುರು ಮಾಡಿ ಸ್ವಲ್ಪ ಮೂತ್ರ ತುಂಬಿದ್ರು ಕೂಡ ಅದು ತುಂಬಾ ಫೋರ್ಸ್ಫುಲ್ ಆಗಿ ಬ್ಲಾಡರ್ ಪುಷ್ ಮಾಡಕ್ ಶುರು ಆಗುತ್ತೆ. ಅವಾಗ ಸ್ವಲ್ಪ ಮೂತ್ರ ಒಳಗಡೆ ಬಂದ್ರು ಕೂಡ ಅವ್ರಿಗೆ ಮೂತ್ರ ಮಾಡಬೇಕು ಅಂತ ಆಗ್ತಾ ಇರುತ್ತೆ. ಸೊ ಅದರಿಂದ ರಾತ್ರಿ ಹೊತ್ತು ಎದ್ದೇಳೋದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಇವಾಗ ಏನ್ ಕಾಣ್ತಾ ಇದೀವಿ ಡಾಕ್ಟರ್ ಚಿತ್ರ? ಇದು ಇನ್ನೊಂದು, ಈಗ ಮೂತ್ರ ಕಿಡ್ನಿ ಫೇಲ್ಯೂರ್ ಆಗೋದ್ ಕಾರಣ ಬ್ಲಾಡರ್ ಅಲ್ಲಿ ತೊಂದರೆಗಳಿದೆ. ಅಂದ್ರೆ ನ್ಯೂರೋಜೆನಿಕ್ ಬ್ಲಾಡರ್ ಅಂತ ಹೇಳ್ತೀವಿ. ಈಗ ಬ್ಲಾಡರ್ ಏನೋ ತೊಂದರೆ ಕಂಡು ಬಂದ್ರೆ, ಈಗ ಬ್ಲಾಡರ್ ಮತ್ತೆ ಮೂತ್ರ ಟ್ಯೂಬ್ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಕೋಆರ್ಡಿನೇಷನ್ ಅಂತ ಇರುತ್ತೆ. ಮೂತ್ರ ಚೀಲ ಪುಷ್ ಮಾಡಬೇಕು, ಮೂತ್ರ ನಾಳಿಕೆ ಓಪನ್ ಆಗ್ಬೇಕು. ಆ ಕೋಆರ್ಡಿನೇಷನ್ ಇಲ್ಲದೆ ಇದ್ದಾಗ ಅದು ಇದು ಡಿಸ್ಕೋಆರ್ಡಿನೇಷನ್ ಆಗುತ್ತೆ, ಡಿಸ್ಎನರ್ಜಿಕ್ ಮಿಸ್ ಮ್ಯಾಚ್ ಆಗುತ್ತೆ. ಅವಾಗ ಮೂತ್ರ ಚೀಲ ಪುಷ್ ಮಾಡುತ್ತೆ, ಓಪನ್ ಆಗಲ್ಲ. ಅವಾಗ ಏನಾಗುತ್ತೆ, ಪುಷ್ ಮಾಡುವಂತ ಸ್ಟ್ರೆಂತ್ ಕಿಡ್ನಿಗೆ ಹೋಗ್ತಾ ಶುರು ಆಗುತ್ತೆ. ಬ್ಯಾಕ್ ಪ್ರೆಷರ್ ಆಗಿ ಕಿಡ್ನಿಗೆ ಯೂರಿನ್ ವಾಪಸ್ ಹೋಗ್ತಾ ಹೋಗಿ ಕಿಡ್ನಿಗೆ ಹೊಡ್ತಾ ಬಿದ್ದು ಕಿಡ್ನಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರ್ತವೆ. ನ್ಯೂರೋಜೆನಿಕ್ ಬ್ಲಾಡರ್ ಅಂತ ಹೇಳ್ತೀವಿ. ಸೊ ಈ ನ್ಯೂರೋಜೆನಿಕ್ ಬ್ಲಾಡರ್ಗೆ ಸುಮಾರು ಮೆಡಿಸಿನ್ಸ್ ಇದಾವೆ. ಮೆಡಿಸಿನ್ಸ್ ಅಲ್ಲಿ ಅದು ಬ್ಲಾಡರ್ ಮತ್ತೆ ಮೂತ್ರದ ನಳಿಕೆ ಕೋಆರ್ಡಿನೇಷನ್ ಹೆಲ್ಪ್ ಆಗುವಂತ ಮೆಡಿಸಿನ್ಸ್ ಇದಾವೆ. ಅದಾಗದೇ ಇದ್ದಾಗ ಇದು ಸೇಕ್ರಲ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಮಿಷಿನ್ ತರ ಫಿಕ್ಸ್ ಮಾಡಿ ಆ ಕೋಆರ್ಡಿನೇಷನ್ ವಾಪಸ್ ಬರೋ ಹಾಗೆ ಮಾಡಬಹುದು. ಓಕೆ. ಇವಾಗ ಇದೆಲ್ಲ ನಾವು ಸ್ವಲ್ಪ ಈ ಮಧ್ಯ ವಯಸ್ಸಿನವ್ರ ಮೇಲ್ಪಟ್ಟು ನಾನು ಚರ್ಚೆ ಮಾಡಿದೆ, ಈ ಕಿಡ್ನಿ ಫೇಲ್ಯೂರ್ ಆಗಲಿ ಅಥವಾ ಇದು. ಇವಾಗ ಮಕ್ಕಳಲ್ಲಿ ಕೆಲವೊಂದ್ಸತಿ ನಾವು ಕೇಳಿದ್ದೀವಿ, ಈ ಜೂನಿಯಲ್ ಕಿಡ್ನಿ ಫೇಲ್ಯೂರ್ಸ್ ಎಷ್ಟೋ ಕಡೆ ರೀನಲ್ ಫೇಲ್ಯೂರ್ ಆಗಿದೆ ಅಂತಾರೆ, ಮಕ್ಕಳಿಗೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ವಿ ಅಂತಾರೆ. ಇಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ಏನಿದು ಅನುವಂಶಿಕತೆಯಿಂದ ಬರ್ತಕ್ಕಂಥದ್ದು ಏನು? ಕೆಲವರಿಗೆ ಯಾಕೆಂದ್ರೆ ಮಕ್ಕಳಿಗೆ ಏನು ದುಶ್ಚಟಗಳು ಇರೋದಿಲ್ಲ. ಪಾಪ ಒಂದು 8 ವರ್ಷ 6 ವರ್ಷದ ಮಕ್ಕಳಲ್ಲಿ ಕೆಲವೊಂದ್ಸತಿ ಕೆನ್ನೆ ಎಲ್ಲ ಊದ್ಕೊಂಡ್ಬಿಡುತ್ತೆ, ಮಖ ಎಲ್ಲ ಊದ್ಕೊಂಡಿರುತ್ತೆ, ಕೈಕಾಲು ಊದ್ಕೊಂಡ್ಬಿಟ್ಟಿರುತ್ತೆ.
ಅವರಲ್ಲೂ ಕೂಡ ಸೇಮ್ ನಾವು ಏನು ಕಾರಣಗಳು ಹೇಳಿದ್ನು ಅದೇ ಕಾರಣಗಳಿಂದ ಕೂಡ ಕಿಡ್ನಿ ಫೇಲ್ಯೂರ್ ಆಗುವಂತ ಚಾನ್ಸ್ ಇರ್ತವೆ. ಇನ್ಫೆಕ್ಷನ್ಸ್ ಆಗಿ ಅಥವಾ ಅಲರ್ಜಿಕ್ ರಿಯಾಕ್ಷನ್ಸ್ ಯಾವುದೋ ಒಂದು ಕಾರಣಕ್ಕೆ ಅಲರ್ಜಿಕ್ ಆಗಿ ರಿಯಾಕ್ಷನ್ಸ್ ಆಗಿ ಆಗುತ್ತೆ. ಹುಟ್ಟಿಂದ ಆನುವಂಶಿಕವಾಗಿ ಕಿಡ್ನಿ ಬೆಳವಣಿಗೆನೇ ತೊಂದರೆ ಇದ್ರೆ, ಈಗ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಮಲ್ಟಿಸಿಸ್ಟಿಕ್ ಡಿಸ್ಪ್ಲಾಸ್ಟಿಕ್ ಕಿಡ್ನಿ ಅಂತ ಹೇಳ್ತೀವಿ, ಅದು ಬೆಳವಣಿಗೆಯಲ್ಲೇ ಕಿಡ್ನಿ ಫಿಲ್ಟರ್ಗಳು ಕ್ರಮೇಣವಾಗಿ ಫಿಲ್ಟರಿಂಗ್ ಕೆಪಾಸಿಟಿನ ಕಮ್ಮಿ ಮಾಡ್ತಾ ಬರ್ತವೆ. ಇದು ಜೆನೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ಅಂತವ್ರಿಗೆ ಒಂದು ವರ್ಷದ ಒಳಗಡೆನೆ ಅವ್ರಿಗೆ ಕಿಡ್ನಿ ಫಂಕ್ಷನ್ಸ್ ಕಮ್ಮಿ ಆಗ್ತಾ ಹೋಗಿ ಕಿಡ್ನಿ ಕೆಲಸ ಮಾಡದಿರುವಂತದ್ದಾಗುತ್ತೆ. ಅವಾಗ ಅವರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಬರುತ್ತೆ. ಓಕೆ, ಬಹಳ ಸಂತೋಷ ಡಾಕ್ಟ್ರೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಕಿಡ್ನಿ ವೈಫಲ್ಯತೆಯ ಕಾರಣಗಳೇನು ಮತ್ತು ಇದು ಯಾಕೆ ಆಗುತ್ತೆ ಏನು ಅಂತಕ್ಕಂಥದ್ರ ಬಗ್ಗೆ ಬಹಳ ಸಮಗ್ರವಾಗಿ ಚರ್ಚೆ ಮಾಡಿದ್ವಿ. ಡಾಕ್ಟರ್ ಪ್ರೇಮ್ ಕುಮಾರ್ ಅವರು ಹೇಳಿದಾಗೆ ಅದರಲ್ಲಿ 2 ಟೈಪ್ಸ್, ಒಂದು ಅಕ್ಯೂಟು, ಒಂದು ಕ್ರಾನಿಕ್ಕು. ಬಟ್ ಇವೆಲ್ಲವನ್ನು ತಪ್ಪಿಸ್ಕೋಬೇಕಾದ್ರೆ ನಾವು ಚಿಕ್ಕ ವಯಸ್ಸಿನಿಂದಲೇ ಒಂದು ರೀತಿಯ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲನ್ನು ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಇತ್ತೀಚಿನ ಈ ಒಂದು ಲೈಫ್ ಸ್ಟೈಲ್ ಏನಿದೆ, ವೆಸ್ಟರ್ನೈಸ್ ಲೈಫ್ ಸ್ಟೈಲಲ್ಲಿ ಕ್ಲಬ್ ಕಲ್ಚರ್ ಆಗಲಿ ಅಥವಾ ನಾವುಗಳು ದುಶ್ಚಟಗಳಲ್ಲಿ ಮೊರೆ ಹೋಗಿರ್ತೀವಲ್ಲ, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಬಹಳ ದೊಡ್ಡ ಪ್ರಮಾಣದ್ದು. ಒಂದು ಸತಿ ಏನಾದರೂ ಕಿಡ್ನಿ ಫೇಲ್ಯೂರ್ ಆದರೆ ಇಟ್ಸ್ ಅ ಪರ್ಮನೆಂಟ್. ಆವಾಗ ನೀವು ಓನ್ಲಿ 2 ಆಪ್ಷನ್ಸ್, ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇರುತ್ತೆ. ಅಲ್ಲಿವರೆಗೂ ಹೋಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನೀವು ಯಾರು ಅನುವು ಮಾಡ್ಕೋಬೇಡಿ. ದಯವಿಟ್ಟು ಮುಂಚೆನೇ ಒಂದು 40-50 ವರ್ಷದಿಂದಲೇ ಸ್ವಲ್ಪ ಕಿಡ್ನಿ ಬಗ್ಗೆ ಎಚ್ಚರ ವಹಿಸಿ ನಿಮ್ಮ ಮೂತ್ರ ಪರೀಕ್ಷೆನ ಆಗಿಂದ ಹಾಗೆ ಮಾಡ್ಕೊಳ್ಳಿ. ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟೀಸಿನ ಬಹಳ ಮ್ಯಾನೇಜ್ಮೆಂಟು, ಯಾರಿಗೆ ಆ ಒಂದು 2 ಕಾರಣಗಳಿರುತ್ತೋ ಅವರು ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ನೀವೇನಾದರೂ ನಿರ್ಲಕ್ಷ್ಯ ಮಾಡಿದ್ರಿ ಅಂದರೆ ಆಮೇಲೆ ಏನಿದ್ರೂ ನೀವು ಅನುಭವಿಸೋರ ಹತ್ರ ಕೇಳಬೇಕು. ಈ ಕಿಡ್ನಿ ಪ್ರಾಬ್ಲಮ್ಗಳು ಅನುಭವಿಸೋರು ಏನು ನೋವನ್ನು ಅನುಭವಿಸ್ತಾರೆ ಅಂತ. ಅದರಿಂದ ತಾವು ತಮ್ಮ ಕಿಡ್ನಿ ಬಗ್ಗೆ ಎಚ್ಚರವನ್ನು ವಹಿಸಿ. ದಯವಿಟ್ಟು ಈಗ ಡಾಕ್ಟ್ರು ಏನೇನು ಮುನ್ನೆಚ್ಚರಿಕೆಗಳನ್ನು ಕೊಟ್ಟರು ಅದರ ಬಗ್ಗೆ ಮಿತಿಮೀರಿ ಒಂದು ವೇಳೆ ಏನಾದರೂ ಆ ಥರ ಸಮಸ್ಯೆಗಳಿದ್ದರೆ ತಕ್ಷಣ ಹೋಗಿ ಒಬ್ಬ ಯೂರಾಲಜಿಸ್ಟ್ನ ಕಾಣಿ. ಅವ್ರು ಏನು ಸಲಹೆ ಕೊಡ್ತಾರೆ ಅಲ್ಲಿಂದ ಮುಂದಕ್ಕೆ ತಾವು ಏನು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕಿಡ್ನಿ ಚೆನ್ನಾಗಿ ಫಂಕ್ಷನ್ ಆಗಲಿ ಅಂತ ಹಾರೈಸ್ತಾ, ಇಷ್ಟು ಮಾಹಿತಿಯನ್ನು ಇದುವರೆಗೂ ನಮಗೆ ನೀಡಿದಂಥ ಡಾಕ್ಟರ್ ಪ್ರೇಮ್ ಕುಮಾರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮಸ್ಕಾರ ಡಾಕ್ಟರ್ ಪ್ರೇಮ್ ಕುಮಾರ್ ಅವರೇ.